ನಿಜವಾಗ್ಲೂ ನೀವು ಅವನ್ನ ನೇರವಾಗಿ ನೋಡಿದ್ರಾ? ನೋಡೋದು ಮಾತ್ರ ಅಲ್ಲ, ಅವನ ಹೆಸರನ್ನು ತಿಳ್ಕೊಂಡ್ ಬಂದಿದ್ದೀನಿ. ಹೆಸರೇನು? ವಿಜಯ ರಾಜೇಂದ್ರ ಬಹದ್ದೂರ್. ಇಲ್ಲಿಂದ 96 ಕಿಲೋಮೀಟರ್ ದೂರದಲ್ಲಿರೋ ದೇವದುರ್ಗದ ಹತ್ರ ರತ್ನಗಿರಿ ಬೆಟ್ಟ, ಅಲ್ಲೊಂದು ಗುಹೆಯಲ್ಲಿದ್ದಾನೆ. ನೋಡಿ ಈ ಗುಹೆ, ಬನ್ನಿ ಬನ್ನಿ ಬೇಗ ಬನ್ನಿ. ಒಳಗಡೆ ಹೋದ್ರೆ ಈ ಕಡೆ ಹೋದ್ರೆ ಆ ಕಡೆ ಎಲ್ಲೋ ಬರುತ್ತಂತೆ. ನೋಡಿ ಇಲ್ಲಿ ಫುಲ್ ನೋಡಿ ಈ ತರ ಇರುತ್ತೆ. ಈ ಕಡೆಯಿಂದಾನು ಬಂಡೆ ಸ್ಲೋಪ್ ಆಗಿ ಬಂದಿದೆ, ಆ ಕಡೆಯಿಂದಾನು ಬಂಡೆ ಸ್ಲೋಪ್ ಆಗಿ ಬಂದಿದೆ. ಇಲ್ಲಿನ ನೋಟ ಬೆಳಿಗ್ಗೆ ಅಥವಾ ಸಾಯಂಕಾಲ ಬಂದ್ರೆ ಇನ್ನೂ ಅಮೋಘವಾಗಿ ಕಾಣಿಸುತ್ತೆ. ಸುಂದರವದನ ನೀವು ಫಸ್ಟ್ ಒಂದು ವಿಡಿಯೋ ನೋಡದೇ ಇದ್ರೆ ಆ ವಿಡಿಯೋ ನೋಡ್ಕೊಂಡು ಈ ವಿಡಿಯೋ ನೋಡಿ. ಆ ಹುಡುಗನ್ನ ಕೇಳಿದಾಗ ಅಲ್ಲಿಂದ ಬಂದಿದ್ ನಾನು. ಆ ಹುಡುಗ ಈ ನೈಸ್ ಗೋಡೆ ಇದೆಯಲ್ಲ ಅದ್ರ ಕೆಳಗಡೆ ದಾರಿ ಇದೆ, ಅಲ್ಲಿಗೆ ಹೋಗಿ ಅಂತ ಹೇಳ್ದ. ನಾವು ಹಂಗೆ ಕರೆಕ್ಟಾಗಿ ಅಲ್ಲಿ ತನಕ ಬಂದು ನೋಡಿ ಈ ದಾರಿಲಿ ಬರ್ಬೇಕಿತ್ತು ನಾವು. ಬಟ್ ನಾವೇನ್ ಮಾಡ್ದು, ಆ ದಾರಿಲಿ ಹಂಗೆ ಹೋಗ್ಬಿಟ್ಟು ಬೆಟ್ಟನೇ ಬಳಸ್ಕೊಂಡು ಹೆಂಗೆಂಗೋ ಈ ಕೋಟೆನೇ ಎತ್ಕೊಂಡು ಮತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹಿಂಗ್ ಬಂದು ಇವಾಗ ಈ ದಾರಿ ಸಿಕ್ತು. ಅಪ್ಪ ಇವಾಗ ತಾನೆ ಸ್ವಲ್ಪ ಸಮಾಧಾನ ಆಗಿದೆ, ಹೆಂಗೋ ದಾರಿ ಸಿಕ್ತಲ್ಲ ಅನ್ನೋದೊಂದು ಖುಷಿ ವಿಚಾರ. ಎಷ್ಟು ದೊಡ್ಡ ಸಂಬಂಧ ಇರ್ಬೋದು, ಒಂದ್ ಸಣ್ಣ ನಂಬಿಕೆ ಮೇಲೆ ನಿಂತಿರುತ್ತೆ ಅಂತ ಹೇಳ್ತೀವಲ್ಲ, ಅದೇ ತರ ಅಷ್ಟು ದೊಡ್ಡ ಕಲ್ಲು ಒಂದ್ ಸಣ್ಣ ಕಲ್ ಮೇಲೆ ನಿಂತಿದೆ. ಸೊ ಇವಾಗ ನೋಡಿ ವ್ಯೂ ಯಾವ ತರ ಕಾಣಿಸ್ತಾ ಇದೆ. ಬಾ ಅದೆಲ್ಲ ಕೋಟೆನೆ. ಅದು ಊರು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಹಿಂಗೆ ಬಂದು ಹಿಂಗೆ ಬರಬೇಕು, ಹಂಗೆ ಬಳಸ್ಕೊಂಡು ಹಿಂಗೆಲ್ಲ ಬಂದ್ವಿ. ಓಕೆ, ಮೇಲೋಗೋಣ ಬರ್ರಿ. ಇಲ್ಲೆಲ್ಲಾದ್ರೂ ನೀರು ಸಿಕ್ಕಿದ್ರೆ ಸಾಕು. ನೋಡಿ ಯಾವ ಥರ ಇದೆ ಇಲ್ಲಿ. ನೀರು ಹುಡ್ಕ್ರೆ ಒಂದು ಸ್ವಲ್ಪ ಆಗ್ತಾ ಇಲ್ಲ ನನಗೂ. ನೋಡಿ ಇದೆಲ್ಲ ಕಲ್ಲಿನ ಮಂಟಪಗಳು. ಮೇಲ್ಗಡೆ ಮಳೆ ಹೋದ್ರೆ ಆ ಮಳೆ ಹೋದ್ರೆ ನೀರೆಲ್ಲ ನೋಡಿ ಇಲ್ಲೇ ಹರ್ಕೊಂಬಂದು ಹಳ್ಳ ಥರ ಹೋಗುತ್ತೆ. ಅದಕ್ಕೆ ನೋಡೋ ಎಲ್ಲ ಕೊಚ್ಕೊಂಡು ಹೋಗಿದೆ ಆಲ್ಮೋಸ್ಟ್ ಎಲ್ಲ. ಸೊ ಬನ್ನಿ ಬನ್ನಿ ಬೇಗ ಬನ್ನಿ. ಇದೊಂಥರ ಗುಹೆ ಥರ ಇದೆ. ಈ ಊರಿನ ಜನಗಳು ಬಂದು ಇಲ್ಲಿ ಅಡುಗೆ ಗಿಡ್ಗೆ ಏನಾದರೂ ಮಾಡ್ಕೊಂಡು ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ. ಸೊ ಗಾಯ್ಸ್, ನಾವು ಬೆಳಗ್ಗೆಯಿಂದ ತಿಂಡಿ ಕೂಡ ಮಾಡಿಲ್ಲ. ನಾವು ಬೇಗ ಹತ್ಬಿಟ್ಟು ಹೋಗ್ಬಿಡ್ಬೋದು ಅಂದ್ಬಿಟ್ಟು ಬಂದೋಗ್ಬಿಟ್ಟು ಇಲ್ಲಿ ದಾರಿ ಸ್ವಲ್ಪ ಮಿಸ್ ಆಯಿತು. ಅದೊಂದು ಸ್ವಲ್ಪ ಮಿಸ್ ಆಗಿದ್ದಕ್ಕೆ 2 hours ಲೇಟ್ ಆಗೋಯ್ತು. ನೀವೇನಾದರೂ ಸ್ವಲ್ಪ ಶೂಗಳು ಹಾಕಬತ್ತೀನಿ ಅಂದರೆ ಸ್ವಲ್ಪ ಗ್ರಿಪ್ ಇರೋ ಚೆನ್ನಾಗಿರೋ ಶೂ ಹಾಕ ಬನ್ನಿ. ಇಲ್ಲಿ ಫುಲ್ ನೋಡಿ, ಫುಲ್ ಸ್ಲೋಪ್ ಜಾರ್ತಾ ಇರುತ್ತೆ ಇಲ್ಲಿ. ನೀರು ಹುಡ್ಕ್ರೋ ಎಲ್ಲಾದ್ರು. ಅಲ್ಲೊಂದು ಏನೋ ಇದೆ, ಒಳಗಡೆ ಹೋಗಿದ್ರೆ ಅಲ್ಲಿಗೆ ಹೋಗೋ ಅಷ್ಟು ಎನರ್ಜಿ ಇಲ್ಲ. ಫಸ್ಟ್ ನೀರು ಕುಡಿಬೇಕು ನಾವು. ನೀವು ಈ ಕೋಟೆನ ಹತ್ತಾ ಅಕ್ಕಪಕ್ಕ ಎಲ್ಲ ಕ್ಲೀನಾಗಿ ನೋಡ್ಕೊಂಡು ಹೋಗ್ರಿ. ಸಿಕ್ಕಾಪಟ್ಟೆ ಗುಹೆಗಳು ಮತ್ತು ಬಾವಿಗಳು, ಅಂದರೆ ಸೀಕ್ರೆಟ್ ರೂಮ್ಸ್ಗಳು ಹಲವಾರಿದ್ದಾವೆ. ಬಟ್ ನೀವು ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕಷ್ಟೆ. ಬಟ್ ಇಲ್ಲಿ ಬರೋದಕ್ಕೆ ಮಾತ್ರ ಎನರ್ಜಿ ಮಾತ್ರ ಸಿಕ್ಕಾಪಟ್ಟೆ ಬೇಕು. ನಮ್ಮ ಥರ ಬರಿಗೈಲಿ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ತಿನ್ನಕ್ಕೆ ಏನಾದರೂ ತಗೊಬನ್ನಿ. ಅಬ್ಬಾ, ಇಲ್ಲಿ ನೋಡಿ ಮೇಲ್ಗಡೆ ಯಾವ ಥರ ಕಾಣಿಸ್ತಾ ಇದೆ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ಇಲ್ಲಿ ನೋಡಿ ಈ ಗುಹೆ ಇದೆ. ಇಲ್ಲಿ ನೋಡಿ ಈ ಗುಹೆ ಸೊ ಗೈಸ್, ಇಲ್ಲಿ ನೋಡಿ ಇದೊಂದು ಗುಹೆ. ಇಲ್ಲಿ ಗುಹೆ ಇದೆ. ಒಳಗಡೆ ಹೋದ್ರೆ ಈ ಕಡೆ ಹೋದ್ರೆ ಆ ಕಡೆ ಎಲ್ಲೋ ಬರುತ್ತಂತೆ. ಬಟ್ ಒಬ್ಬನೇ ಹೋಗೋದಕ್ಕೆ ಕಷ್ಟ. ಇಲ್ಲಿ ನೋಡ್ರಿ, ಹೀಗೆ ಹೋದ್ರೆ ನೋಡಿ ಇಲ್ಲೊಂದು ಗುಹೆ ಥರ ಸಿಗುತ್ತೆ ನೋಡಿ. ಇಲ್ಲಿ ನೋಡಿ ಹಿಂಗೆ ಒಳಗಡೆ ಹೋಗಿ ಎಲ್ಲೋ ಹೋಗುತ್ತೆ ಅದು. ಗುಹೆ ಅಲ್ಲಿ ಸಿಗುತ್ತೆ. ಸೊ ಮೇಲ್ಗಡೆ ಹೋಗೋಣ ಬನ್ನಿ. ನೋಡಿ ಇಲ್ಲಿ ಫುಲ್ ನೋಡಿ ಈ ಥರ ಇರುತ್ತೆ. ಬಟ್ಟು ಸ್ಲಿಪ್ಪರ್ ಜಾರ್ಬೋದು. ನೋಡ್ ಹಾಕೊಂಬನ್ರಿ, ಸ್ಕಿಡ್ ಆಗುತ್ತೆ ಇಲ್ಲಿ. ನೋಡಿ ಹಿಂದೆ ವ್ಯೂ ಯಾವ ತರ ಕಾಣಿಸ್ತಾ ಇದೆ. ಹಲೋ ಹಲೋ
ಐತಲ್ಲ ಇಲ್ಲಿ. ಕುಡಿತಾರೆ ಎಲ್ಲರೂ ಬನ್ರಿ. ನೋಡಿ ಈ ಥರ ಇದೆ ನೀರು, ಪರವಾಗಿಲ್ಲ. ಇಷ್ಟೊಂದು ಬಾಯಾರಿಕೆ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ, ಕುಡಿಲೇಬೇಕು. ಅಪ್ಪ, ಒಂದೊಂದು ಹನಿ ನೀರಿನ ಬೆಲೆ ನೋಡಿ. ಈ ಥರ ಜಾಗಗಳಿಗೆ ಬಂದಾಗಲೇ ನೀರಿನ ಬೆಲೆ ಗೊತ್ತಾಗೋದು. ನೀರು ಯಾವ ಥರ ಇದೆ ಅಂದರೆ, ನೀರು ಏನಾಗಿಲ್ಲ, ಮೇಲ್ಗಡೆ ಗಿಡ ಎಲ್ಲ ಪಾಸೆ ಎಲ್ಲ ಕಟ್ಕೊಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಇಲ್ಲಿಗೆ ಬಂದರೆ ನಾವು ನೀರು ತರೋದು ಮರೆತುಬಿಟ್ವಿ. ಅಟ್ಲೀಸ್ಟ್ ಸ್ನ್ಯಾಕ್ಸ್ ಏನೂ ತಂದಿಲ್ಲ, ನೀರಾದರೂ ತಗೊಬರ್ಬೇಕಿತ್ತು. ಸೊ ನಾವು ಅದನ್ನು ಮರೆತುಬಿಟ್ಟು ಬಂದಿದ್ದೀವಿ. ಸೊ ಸಿಗುತ್ತೆ ನೀರು, ಇದನ್ನೇನಿಲ್ಲ, ಆಲ್ಮೋಸ್ಟ್ ಕುಡಿಬೋದು ಅಂತ ಊರವರು ಹೇಳಿದ್ರು. ಏನೂ ಇಲ್ಲ ಶಿವ. ಆಲ್ಮೋಸ್ಟು 90% ಬಂದಿದ್ದೀವಿ. ಪೀಕ್ ನೋಡಿ, ಅಲ್ಲಿ ನೋಡ್ರಿ, ಅಲ್ಲಿದೆ ಪೀಕ್. ಇಷ್ಟು ದೂರ ಬಂದ್ಬಿಟ್ಟು ಇಲ್ಲಿಂದ ಕೆಳಗಡೆ ಹೋಗೋಣ ಆಗಲ್ಲ ಅಂತವ್ರೆ. ತಿಂಡಿ ಕೂಡ ಮಾಡಿಲ್ಲ. ಇಲ್ಲಿ ಈ ನೀರನ್ನ ಕುಡಿ ಅಂದರೆ ಇವರು ಕುಡಿತಾ ಇಲ್ಲ. ಅದಕ್ಕೆ ಇಲ್ಲಿಗೆ ಸಾಕು, ಹೋಗೋಣ ಅಂತ ಇದ್ರು. ಹೆಂಗೋ ಅವ್ರಿಗೆ ಒಂದು ಸ್ವಲ್ಪ ಮೋಟಿವೇಶನ್ ಕೊಟ್ಬಿಟ್ಟು ಅಲ್ಲಿ ಹೋಗೋಣ ಅಂತ ರೆಡಿ ಮಾಡಿದ್ದೀನಿ. ಸೊ ಬರ್ತೀನಿ ಅಂತ ಒಪ್ಕೊಂಡಾರೆ. ಓಕೆ, ಅಲ್ಲಿಗೆ ಹೋಗೋಣ ಬರ್ರಿ. ಆಗಿನ ಕಾಲದಲ್ಲಿ ಇಲ್ಲೆಲ್ಲ ಒಳಕಲ್ಲಿ ನೀರು ಮಾಡ್ತಾಯಿದ್ರು. ಗುರು ಇಲ್ಲೆಲ್ಲ ನೋಡಿ ಎಷ್ಟೊಂದು ಒಳಕಲ್ ಮಾಡಿದ್ದಾರೆ ನೋಡಿ. ಇಲ್ಲೊಂದಿದೆ, ಇಲ್ಲಿದೆ, ಹಾಗೆ ನೋಡಿ ಇಲ್ಲಿದೆ, ಸುತ್ತಮುತ್ತ. ಮಳೆ ನೀರು ತುಂಬಿರೋದು ಹೋಗಲ್ಲಿ. 700-800 ವರ್ಷಗಳ ಹಿಂದೆನೇ ನೋಡಿ ಈ ಥರ ಕೋಟೆ ಕಟ್ಟಿ ಇಷ್ಟೊಂದು ಬಿಗಿ ಭದ್ರತೆ ಮಾಡಿದ್ರು ಅಂದರೆ ವಾವ್. ನೀವು ಇಲ್ಲಿ ವಿಡಿಯೋ ನೋಡೋದಕ್ಕೂ ನೀವು ಡೈರೆಕ್ಟಾಗಿ ನೀವು ಇಲ್ಲಿ ಬಂದು ಇದನ್ನು ನೋಡೋದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ. ಅಂದರೆ ಇದನ್ನ ನೀವು ಇಲ್ಲಿಗೆ ಬಂದರೆ ಫೀಲ್ ಮಾಡ್ತಾ ಇದನ್ನೆಲ್ಲ ನೋಡ್ತೀರಾ. ಅಂದರೆ ಆ ಕಲ್ಲು ನೋಡಿದಾಗ, ಆ ಗುಹೆಗಳು ನೋಡಿದಾಗ, ಆ ಕೋಟೆಗಳು ನೋಡಿದಾಗ, ಇಲ್ಲಿನ ಒಂದು ಕೋಟೆ ಬಿಗಿ ಭದ್ರತೆ ನೋಡಿದಾಗ, ಆಗಿನ ಕಾಲದಲ್ಲಿ ಈ ಒಂದು ಬೆಟ್ಟದ ಮೇಲ್ಗಡೆ ಯಾವ ಥರ ಇದನ್ನೆಲ್ಲ ಕಟ್ಟಿದ್ರು ಅನ್ನೋದು ನಿಮ್ಮ ತಲೆಯಲ್ಲಿ ಹಲವಾರು ಪ್ರಶ್ನೆಗಳು ಓಡುತ್ತೆ. ಅದನ್ನೆಲ್ಲ ನೀವು ಫೀಲ್ ಮಾಡ್ತಾ ಇದನ್ನ ನೋಡ್ಕೊಂಡು ಬರ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಾವು ಹತ್ತಕ್ಕಾಗಲ್ಲ, ಎಷ್ಟೊಂದು ಸ್ಲೋಪ್ ಇದೆ ನೋಡಿ. ಇಲ್ಲಿ ಮೆಟ್ಲುಗಳು ಮಾಡಿದ್ದಾರೆ. ಇದು ಮಾತ್ರ ಎಷ್ಟು ಸ್ಲೋಪ್ ಇದೆ ಅಂದರೆ ನೋಡಿ, ವಾವ್. ಬನ್ರೋ ಇದನ್ನ ಅಂತದ್ಕಿಂತ ನೋಡಿ ಈ ಥರ ಹತ್ತಿದ್ರೆ ನಿಮಗೆ ಪಾಯಿಂಟು. ನೀವು ಎಂಡಿಗೆ ಬರೋದಕ್ಕೆ ಇದೆ ಲಾಸ್ಟ್ ದ್ವಾರ, ಅಂದರೆ ಕೊನೆಯ ಬಾಗಿಲಿದು. ಹೀಗೆ ಬಂದರೆ ಇಲ್ಲೊಂದು ದೊಡ್ಡ ಕೋಟೆ ಥರ ನಿರ್ಮಿಸಿದ್ದಾರೆ. ಹಾಗೇ ಮೇಲ್ಗಡೆ ಹೋದರೆ ಸೊ ವ್ಯೂ ನೋಡ್ರಿ. ಇವಾಗ ವ್ಯೂ ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ. ವಾವ್ 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 ವಾವ್. ಯಾವ ಡ್ರೋನ್ ಶಾಟು ಇಷ್ಟೊಂದು ಹೈಟಿಂದ ತೆಗೆಯಲ್ಲ ಅನ್ಸುತ್ತೆ. ಅಷ್ಟೊಂದು ಹೈಟ್ ಇದ್ದೀವಿ ನಾವು. ಅಲ್ಲಿ ನೋಡಿ, ನಾವು ಗೂಗಲ್ ಮ್ಯಾಪಲ್ಲಿ ಹಾಕ್ಬಿಟ್ಟು ಯಾವುದಾದ್ರೂ ಸರ್ಚ್ ಮಾಡ್ತೀವಲ್ಲ, ಯಾವುದಾದ್ರೂ ಪ್ಲೇಸಿಗೆ ಹೋಗ್ಬೇಕಾದ್ರೆ ಸೇಮ್ ಅದೇ ಥರ ಕಾಣಿಸ್ತಾ ಇದೆ. ವಾ, ಇಲ್ಲಿಂದ ನಾವು ಕೆಳಗಡೆ ನೋಡ್ತಾ ಇದ್ರೆ ಯಾವುದೋ ಫ್ಲೈಟಲ್ಲೋ ಅಥವಾ ಹೆಲಿಕಾಪ್ಟರಲ್ಲೋ ಹೋಗೋ ಥರ ಫೀಲ್ ಆಗ್ತಿದೆ. ಇಲ್ಲಿಂದ ನೋಡಿದ್ರೆ ನಮಗೆ ಎಲ್ಲ ಚಿಕ್ಕದು, ಎಲ್ಲ ಇಷ್ಟೇ ಕಾಣ್ತಾ ಇದೆ. ಸೊ ಗೈಸ್ ನೋಡಿ ಇಲ್ಲಿ ಯಾವ ಥರ ವ್ಯೂ ಕಾಣ್ತಾ ಇದೆ. ಈ ರತ್ನಗಿರಿ ಅಂದರೆ 7 ಸುತ್ತಿನ ಕೋಟೆ. 7 ಸುತ್ತಿನ ಕೋಟೆನ ದಾಟ್ಕೊಂಡು ಈ ಟಾಪ್ ಬಂದರೆ ಈ ಒಂದು ವ್ಯೂ ಪಾಯಿಂಟ್ ಕಾಣುತ್ತೆ ನಿಮಗೆ. ಈ ವ್ಯೂ ಪಾಯಿಂಟ್ ನೋಡೋದಕ್ಕೋಸ್ಕರನಾದರೂ ಇಲ್ಲಿಗೆ ಬರಲೇಬೇಕು. ನೀವು ಅಷ್ಟೆಲ್ಲ ಹತ್ಕೊಂಡು ಈ ವ್ಯೂ ಪಾಯಿಂಟ್ನ ನೋಡ್ತಾ ಇದ್ರೆ ನೀವು ಹತ್ತಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಿಮಗೆ. ಅದಂತೂ 100% ಪಕ್ಕ. ಇಲ್ಲಿ ನೋಡ್ಬೋದು ನೀವು, ಆಗಿನ ಕಾಲದಲ್ಲಿ ರಾಜ ರಾಣಿ ಏನಿತ್ತು ಅವರ ಸೈನ್ಯ ಅವರೆಲ್ಲ ಬಳಸ್ತಿದ್ದಂತಹ ಬಾವಿ, ಅಂದರೆ ಕೆರೆ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮಳೆ ಬೀಳೋ ನೀರೆಲ್ಲ ಅಲ್ಲಿಗೋಗಿ ಸಂಗ್ರಹ ಆಗ್ತಿತ್ತು. ಆ ನೀರನ್ನು ಇಲ್ಲಿದ್ದಂತಹ ರಾಜ ರಾಣಿ ಸೈನಿಕರು ಏನಿದ್ರು ಈ ನೀರನ್ನು ಬಳಸ್ಕೊತಾ ಇದ್ರು ಅವರು. ಅದ್ರ ಪಕ್ಕದಲ್ಲಿ ನೋಡಿ ಇಲ್ಲೂ ಕೂಡ ಬಾವಿ ಥರನೇ ಮಾಡಿದ್ದಾರೆ. ಇಲ್ಲಿ ಮೋಸ್ಟ್ಲಿ ನೀರಿದೆಯೋ ಇಲ್ವೋ ಏನೋ ಗೊತ್ತಿಲ್ಲ. ಓ ಗುರು, ನೀರಿದೆ ಇಲ್ಲಿ. ಎಷ್ಟೊಂದು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ, ಈ ಕಡೆನೂ ದೊಡ್ಡ ಬಂಡೆ, ಆ ಕಡೆನೂ ದೊಡ್ಡ ಬಂಡೆ ನೋಡಿ. ಮಧ್ಯೆ ಎಷ್ಟೊಂದು ನೀರು ಸಂಗ್ರಹ ಆಗಿದೆ ಇಲ್ಲಿ. ಇದು ಪೀಕ್ ಪಾಯಿಂಟು. ಪೀಕ್ ಪಾಯಿಂಟಲ್ಲಿ ಈ ಕಡೆಯಿಂದನೂ ಬಂಡೆ ಸ್ಲೋಪಾಗಿ ಬಂದಿದೆ, ಆ ಕಡೆಯಿಂದನೂ ಬಂಡೆ ಸ್ಲೋಪಾಗಿ ಬಂದಿದೆ. ಮಧ್ಯೆ ನೋಡಿ, ಇಲ್ಲಿ ನೋಡಿ
ಕೊಳ ತರ ಅವ್ರು ನಿರ್ಮಿಸಿರೋದಲ್ಲ, ಅಂದ್ರೆ ಇದು ನ್ಯಾಚುರಲ್ ಆಗಿ ಆಗಿರೋಂತಹ ಹೊಂಡ. ಅದರಲ್ಲಿ ನೀರು ಆ ಕಡೆಯಿಂದ ಬಂದಿರೋ ಮಳೆ ನೀರು ಮತ್ತೆ ಈ ಕಡೆಯಿಂದ ಬಂದಿರೋ ಮಳೆ ನೀರು ಎರಡೂ ಸೇರಿ ಇದೊಂಥರ ಬಾವಿ ತರ ನಿರ್ಮಾಣ ಆಗಿದೆ. ಇಲ್ಲಿ ನೋಡ್ಬೋದು ಆ ಕಡೆ ಎಲ್ಲ ನ್ಯಾಚುರಲ್ ಆಗಿ ನಿರ್ಮಾಣ ಆಗಿದೆ. ಬಟ್ ಈ ಕಡೆಗೆ ಇಟ್ಟಿಗೆಲಿ ಮೆಟ್ಲು ತರ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲಿ ಮೇಲ್ಗಡೆ ತೋರಿಸು. ಆ ಕಡೆ ಎಲ್ಲ ನೋಡ್ತಾ ಇದ್ರಲ್ಲ ನೀವು, ಅದನ್ನೆಲ್ಲ ಅವ್ರು ಮಾಡಿರೋದು. ಅಂದ್ರೆ ಇಲ್ಲಿದ್ರಲ್ಲ ರಾಜವಂಶಸ್ಥರು, ಅವ್ರು ನಿರ್ಮಾಣ ಮಾಡಿರುವಂತಹ ಮೆಟ್ಲುಗಳು. ಈ ಕಡೆ ಎಲ್ಲ ನ್ಯಾಚುರಲ್ ಆಗಿದೆ. ಬಟ್ ನೀವು ನೀರಿದನ್ನ ಕುಡಿಬೋದು ಅಂತ ಹೇಳಿದ್ರೆ ಧಾರಾಳವಾಗಿ ಕುಡಿಬೋದು. ಫ್ರೆಶ್ ನೀರು ಚೆನ್ನಾಗಿದೆ. ಮಳೆ ನೀರನ್ನ ನೀವು ಕೈಯಲ್ಲಿ ಹಿಡ್ಕೊಂಡು ಹೆಂಗ್ ಕುಡಿತೀರೋ ಸೇಮ್ ಅದೇ ಟೇಸ್ಟ್ ಇದೆ ಇದು ನೀರು. ಇವ್ರು ಮೂರ್ಸಿಷ್ಟು ಆಗಲ್ಲ ಲವ್ ನಿಮ್ ಚಪ್ಲಿ ಕಿತ್ತೈತಲ್ಲ ಅಲ್ಲಿ ಮೆಟ್ಕದ್ನ. ಸೊ ಇದು ನೋಡ್ತಾ ಇದ್ರಲ್ಲ ನೀವು, ಇದು ಏನಂತ ನನಗೂ ಗೊತ್ತಿಲ್ಲ. ಯಾರು ಗೈಡ್ ಇಲ್ಲ. ನಾವೇನ್ ನೋಡ್ತೀವೋ ನಾವೇನ್ ಅನ್ಕೋತೀವೋ ಅದನ್ನೇ ಹೇಳ್ತಾ ಇದ್ದೀವಿ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ಸ್ ಮಾಡ್ರಿ ಇದು ಏನಂತ. ಈ ಕಡೆ ಈ ಕೆರೆ ಇದೆ, ಕೆರೆಯಲ್ಲೂ ನೀರಿದೆ. ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಕೆರೆ ಇದೆ. ಅದ್ರ ಪಕ್ಕ ನ್ಯಾಚುರಲ್ ಆಗಿ ಸೃಷ್ಟಿಯಾಗಿರುವಂತಹ ಒಂದು ಬಾವಿ ಇದೆ. ಪಕ್ಕ ಈ ಕಡೆ ಬಂದರೆ ಇದು ಕೋಟೆ ಇದೆ. ಕೋಟೆಯಿಂದ ಈ ಕಡೆ ಜೈನ ಬಸದಿಗಳು ಸುತ್ತ ಇದ್ದಾವೆ. ಈ ಕಡೆ ವ್ಯೂ ಪಾಯಿಂಟ್ ಇದೆ. ಹಾಗೆ ಈ ಕಡೆ ಬಂದರೆ ಒಂದು ಕಲ್ಲಿನ ಮಂಟಪ ಇದೆ. ಹಾಗೆ ನೋಡಿ, ಈ ಕಡೆ ಬಂದರೆ ಇಲ್ಲೊಂದು ಗುಹೆ ಇದೆ ನೋಡಿ. ನೋಡ್ರಿ ಇಲ್ಲಿ ಗುಹೆ ಇದೆ. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ರೀ. ಒಂದು ನಿಮಿಷ ರೀ. ನೋಡಿ ಈ ಗುಹೆಗೆ ಹಿಂಗೋಗಿ ಅಂದರೆ ಗುಹೆ ಅಂದರೆ ಕಲ್ಲಿನ ಪೊಟರೆ. ಗುಹೆ ಅಂತ ಹೇಳೋದಕ್ಕಿಂತ ಕಲ್ಲಿನ ಪೊಟರೆಗಳು. ಹಂಗೆ ಬಂದು ಹಿಂಗೆ ಹೋಗ್ಬೋದು, ಹಿಂಗೆ ಬಂದು ಹಂಗೆ ಹೋಗ್ಬೋದು. ಒಂಥರ ನ್ಯಾಚುರಲ್ ಆಗಿ ಸೃಷ್ಟಿಯಾಗಿರೋವಂಥದ್ದು ಇದು. ಇಲ್ಲಿ ನೋಡಿ, ಇದ್ರ ಸುತ್ತ ಇವ್ರು ಕಟ್ಟಿರೋಂಥ ಕಲ್ಲಿನ ಕೋಟೆ. ಇದು ಕಲ್ಲಿನ ಕೋಟೆ ನೋಡಿ, ಹಿಂಗೆ ಬರುತ್ತೆ. ಇಷ್ಟು ಕಳಚಿ ಕೆಳಗಡೆ ಬಿದ್ದಿದೆ. ವ್ಯೂ ಮಾತ್ರ ಇಲ್ಲಿಂದ ಅಮೋಘವಾಗಿ ಕಾಣಿಸುತ್ತೆ. ಎಲ್ಲ ಸುತ್ತಮುತ್ತ ಹಳ್ಳಿಗಳಿರ್ಬೋದು, ಸುತ್ತಮುತ್ತ ತೋಟಗಳಿರ್ಬೋದು. ಇಲ್ಲಿ ಹತ್ತಿರದಲ್ಲಿ ಯಾವುದು ಸಿಟಿಗಳು ಯಾವುದು ಕಾಣಿಸ್ತಾ ಇಲ್ಲ. ಎಲ್ಲಿ ನೋಡಿ ಕಣ್ಣು ಎಷ್ಟು ದೂರ ಕಾಣಿಸುತ್ತೋ ಅಷ್ಟು ಕೃಷಿ ಭೂಮಿಗಳೇ ಇಲ್ಲಿ ಕಾಣಿಸ್ತಾ ಇರೋದು. ಈ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ರೈತರ ಬೆಳೆಗಳೆಲ್ಲ ಜಾಸ್ತಿ ಹಸಿರು ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಮಳೆ ಉದಿದ್ರೆ ಎಲ್ಲ ಫುಲ್ ಗ್ರೀನರಿ ಇರೋದು. ಇಲ್ಲಿನ ನೋಟ ಬೆಳಿಗ್ಗೆ ಅಥವಾ ಸಾಯಂಕಾಲ ಬಂದರೆ ಇನ್ನೂ ಅಮೋಘವಾಗಿ ಕಾಣಿಸುತ್ತೆ. ಈ ಕಡೆಗೆ ಬಂದರೆ ಇದು ಕೂಡ ವ್ಯೂ ಪಾಯಿಂಟೇ. ಈ ರತ್ನಗಿರಿ ಕೋಟೆ 13ನೇ ಶತಮಾನದಲ್ಲಿ ಮುತ್ತು ರತ್ನಗಳಿಂದನೇ ವೈಭವೀಕರಿತವಾಗಿದ್ದಂತಹ ಈ ರತ್ನಗಿರಿ ಕೋಟೆ, ಬೆನಕೊಂಡ ಎಂಬ ರಾಜವಂಶಸ್ಥ ಈ ರತ್ನಗಿರಿ ಕೋಟೆನ ಆಳ್ತಾ ಇದ್ದ. ನಂತರ ಸಾಮಂತ ಪಾಳೆಗಾರರು ಅಂತ ಇದನ್ನ ವಶಪಡಿಸ್ಕೋತಾರೆ. ಈ ಪಾಳೆಗಾರರ ನಂತರ ವಿಜಯನಗರ ಸಾಮ್ರಾಜ್ಯದ ಅಧೀನಕ್ಕೆ ಈ ಕೋಟೆ ಒಳಗಾಗುತ್ತೆ. ತದನಂತರ ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ನ ದಾಳಿಯಿಂದ ಈ ರತ್ನಗಿರಿ ಕೋಟೆ ಏನು ವೈಭವ ಇತ್ತು ಆ ಎಲ್ಲ ವೈಭವವನ್ನು ಕಳ್ಕೊಳ್ಳುತ್ತೆ. ಆ ಥರ ಒಂದು ತೀವ್ರವಾದ ಯುದ್ಧ ಮಾಡಿ ಇಲ್ಲಿದ್ದಂತಹ ಎಲ್ಲ ಕೋಟೆನ ಆಲ್ಮೋಸ್ಟ್ ನಾಶ ಮಾಡ್ತಾರೆ. ಒಂದ್ಸಲ ಟಿಪ್ಪು ಸುಲ್ತಾನು ಈ ಕೋಟೆಗೆ ಬರ್ತಾನೆ ಯುದ್ಧ ಮಾಡೋದಕ್ಕೆ ಬಂದ ಸಂದರ್ಭದಲ್ಲಿ ಅವನು ಕೆಳಗಡೆಯಿಂದ ಯುದ್ಧಕ್ಕೆ ಬರ್ತಿದ್ದಾನೆ ಅಂತ ಗೊತ್ತಾಗಿ ಇಲ್ಲಿದ್ದಂತಹ ರಾಜರು, ಅಂದರೆ ಮೇಲ್ಗಡೆ ಇದ್ದಂತಹ ಇಲ್ಲಿ ಜಾಸ್ತಿ ಸೈನಿಕರು ಮತ್ತು ಅಂತ ಏನು ದೊಡ್ಡ ಸೈನ್ಯ ಏನು ಇರಲಿಲ್ಲ. ಇಲ್ಲಿದ್ದಂತಹ ಸುತ್ತಮುತ್ತ ಹಳ್ಳಿ ಜನಗಳೇ ಈ ಒಂದು ಕೋಟೆನ ಉಳಿಸ್ಕೋಬೇಕು ಅಂತ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ತಮ್ಮ ಹತ್ರ ಇದ್ದಂತಹ ಕುಡುಗೋಲು, ಕತ್ತಿ, ಮಚ್ಚು ಏನೇನಿರುತ್ತೋ ಅದನ್ನೆಲ್ಲ ಬಳಸಿ ಆ ಟಿಪ್ಪು ಸುಲ್ತಾನನ ಯುದ್ಧನ ತಡೆಯೋದಕ್ಕೆ ಮತ್ತು ಆ ಯುದ್ಧನ ಸೋಲ್ಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಆದರೂ ಟಿಪ್ಪು ಸುಲ್ತಾನ್ನ ಸೋಲ್ಸೋದಕ್ಕೆ ಆಗಲ್ಲ. ಅವನ ಹತ್ರ ಇದ್ದಂತಹ ಒಂದು ದೊಡ್ಡ ಸೈನ್ಯ ಮತ್ತು ಶಸ್ತ್ರಾಸ್ತ್ರಗಳು ಅಂದರೆ ಪಿರಂಗಿ ಗುಂಡುಗಳಿರ್ಬೋದು. ಆದರೆ ಎಲ್ಲದರಿಂದ ಈ ಕೋಟೆನ ಟಿಪ್ಪು ಸುಲ್ತಾನ್ ಗೆದ್ಕೋತಾನೆ. ರಾಜ ಟಿಪ್ಪು ಸುಲ್ತಾನ್ ಅವರು ಒಂದ್ಸಲ ಹೇಳ್ತಾರಂತೆ, ನಾನು ಈ ಕೋಟೆಗೆ ಬಂದು ತಪ್ಪು ಮಾಡಿಬಿಟ್ಟೆ, ಈ ಕೋಟೆನ ಉಳಿಸ್ಕೊಳ್ಳೋಕ್ಕೆ ಈ ಹಳ್ಳಿ ಜನ ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ಆದರೆ ನಾನು ಇದನ್ನ ಕನಿಕರದಿಂದ ಈ ಕೋಟೆನ ಯುದ್ಧ ಮಾಡದೆ ಬಿಟ್ಬಿಟ್ಟು ಹೋದರೆ ನನ್ನ ಘನತೆಗೆ ಎಲ್ಲಿ ಧಕ್ಕೆ ಉಂಟಾಗುತ್ತೋ ಅಂತ ಹೇಳಿ ಈ ಕೋಟೆನ ನಾಶ ಮಾಡಿಬಿಟ್ಟು ಈ ಕೋಟೆನ ಒಂದು ಪತನ ಮಾಡಿಬಿಟ್ಟು ಹೋಗ್ತಾನೆ. ಈ ರತ್ನಗಿರಿಯ ಕೋಟೆ ವೈಭವ ಅಲ್ಲಿಗೆ ಕೊನೆಗೊಳ್ಳುತ್ತೆ.
ಸೊ ಗೈಸ್, ಇದಿಷ್ಟು ಈ ರತ್ನಗಿರಿಯ ಒಂದು ಸಣ್ಣ ಇತಿಹಾಸ. ನನಗೆ ಗೊತ್ತಿರೋ ಅಷ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೇನಾದರೂ ಗೊತ್ತಿದ್ರೆ ಕೆಳಗಡೆ ಕಮೆಂಟಲ್ಲಿ ಹಾಕಿ, ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ. ಈ ಕೋಟೆನ 13ನೇ ಶತಮಾನದಲ್ಲಿ ಕಟ್ಸಿರೋದು ಯಾರೋ ಬೆನಕೊಂಡ ರಾಜವಂಶಸ್ಥರು ಈ ಕೋಟೆನ ಆಳ್ತಾ ಇದ್ರು ಮೊದಲಿಗೆ ತಿಳಿದು ಬಂದಿದೆ. ಬಟ್ ಅದಕ್ಕೂ ಮುಂಚೆ ಚೋಳರು ಈ ಕೋಟೆನ ನಿರ್ಮಿಸಿದ್ರು ಅನ್ನೋದು ಒಂದು ಉಲ್ಲೇಖ ಇದೆ. ಪರ್ಫೆಕ್ಟ್ ಆಗಿ ನಮ್ಗೆ ಗೊತ್ತಾಗೋದು 13ನೇ ಶತಮಾನದಲ್ಲಿ ಬೆನಕೊಂಡ ರಾಜವಂಶಸ್ಥರು ಇದನ್ನ ಆಳ್ತಾ ಇದ್ರು. ತದನಂತರ ಸಾಮಂತ ಪಾಳೆಗಾರರು ಇದನ್ನ ವಶಪಡಿಸ್ಕೊಂಡ್ರು. ತದನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ಒಳಪಡುತ್ತೆ. ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ರ ಒಂದು ದಾಳಿಯಿಂದ ಈ ರತ್ನಗಿರಿ ಕೋಟೆ ಎಲ್ಲ ಸಂಪೂರ್ಣ ಪತನಗೊಳ್ಳುತ್ತೆ. ಪತನಗೊಂಡ ನಂತರ ಜೈನರು ಇದನ್ನ ಹಂತವಾಗಿ ಸ್ವಲ್ಪ ಅಭಿವೃದ್ಧಿ ಪಡಿಸ್ತಾ ಬರ್ತಾರೆ. ಇಲ್ಲಿ ಸುತ್ತಮುತ್ತ ಜೈನರ ಒಂದು ಜೈನ ಬಸದಿಗಳನ್ನ ಸ್ಥಾಪಿಸ್ತಾರೆ. ಇದಿಷ್ಟು ಒಂದು ಈ ರತ್ನಗಿರಿ ಕೋಟೆನ ತೋರಿಸುವಂತಹ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಡ್ವೆಂಚರಸ್ ಆಗಿರೋ ನೀವು ನೋಡಿಲ್ಲದೆ ಇರೋವಂತಹ ಪ್ಲೇಸ್ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್.